ನಂಜನಗೂಡು ತಾಲೂಕು ಗಾಣಿಗರ ಸೌಹಾರ್ದ ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಶ್ರಾವಣ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮಕ್ಕೆ ಅಖಿಲ ಕರ್ನಾಟಕ ಗಾಣಿಗರ ಸಂಘದ ರಾಜ್ಯಾಧ್ಯಕ್ಷರಾದ ರಾಜಶೇಖರ್ ಗಾಣಿಗ ಸೇರಿದಂತೆ ಮತ್ತಿತರ ಗಣ್ಯರು ಸಂಘದ ನಾಮಫಲಕ ಹಾಗೂ ಗಾಣಿಗರ ಕಪ್ಪಣ್ಣ ಅವರ ಭಾವಚಿತ್ರವನ್ನು ಅನಾವರಣ ಮಾಡುವ ಮೂಲಕ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮ ಉದ್ಘಾಟಿಸಿ ರಾಜಶೇಖರ್ ಗಾಣಿಗ ಅವರು ಮಾತನಾಡಿ, ಸಂಘಟನೆಯಲ್ಲಿ ಶಕ್ತಿ ಇದೆ ಎನ್ನುವುದಕ್ಕೆ ಈ ಸಹಕಾರಿ ಕ್ಷೇತ್ರವೇ ಸಾಕ್ಷಿ. ಹಿಂದುಳಿದ ನಮ್ಮ ಸಮಾಜದ ವತಿಯಿಂದ ವಿವಿಧೆಡೆ ಇಂತಹ ಸೌಹಾರ್ದ ಸಹಕಾರಿ ಸಂಘಗಳನ್ನು ನಡೆಸುವ ಮೂಲಕ ನೂರಾರು ಕೋಟಿ ರೂಪಾಯಿಗಳ ವಹಿವಾಟು ನಡೆಸುತ್ತಾ ಬಂದಿದ್ದೇವೆ. ಮೈಸೂರು ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ನಂಜುಂಡೇಶ್ವರನ ಸಮಿತಿಯಲ್ಲಿ ನಮ್ಮ ಸಮಾಜದ ವತಿಯಿಂದ ಸೌಹಾರ್ದ ಸಹಕಾರಿ ಬ್ಯಾಂಕ್ ಅನ್ನು ಸಂತೋಷದಿಂದ ಉದ್ಘಾಟನೆ ಮಾಡುತ್ತಿದ್ದೇನೆ. ಇದು ಅಭಿವೃದ್ಧಿ ಪ್ರಥದತ್ತ ಸಾಗಲಿ ಎಂದು ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಇನ್ನು ಸಂಘದ ಉಪಾಧ್ಯಕ್ಷ ಬಸವರಾಜು ಪ್ರಾಸ್ತಾವಿಕವಾಗಿ ಮಾತನಾಡಿ, ತಾಲೂಕಿನಲ್ಲಿ ಕೇವಲ 10,000 ಜನಸಂಖ್ಯೆ ಇರುವ ನಮ್ಮ ಸಮಾಜದ ವತಿಯಿಂದ 400 ಸದಸ್ಯರಿಂದ ಸುಮಾರು 7 ಲಕ್ಷ ಠೇವಣಿ ಸಂಗ್ರಹಿಸಿ ಸಂಘವನ್ನು ತೆರೆಯಲಾಗುತ್ತಿದೆ ಎಂದು ತಿಳಿಸಿದರು. ಇದೇ ಸಂದರ್ಭ ವೇದಿಕೆ ಮೇಲಿನ ಗಣ್ಯರನ್ನ ಹಾಗೂ ಸಮಾಜದ ಮುಖಂಡರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಉದ್ಘಾಟನೆ ಮಾಡಿದ್ದಾರೆ. ಸಂಘಟನೆಯಲ್ಲಿ ಶಕ್ತಿ ಇದೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ನಮ್ಮ ಸಮಾಜ ಇನ್ನೂ ಅನುಭವವಿದೆ. ಎಲ್ಲರೂ ನಾವು ಸಾಮಾಜಿಕವಾಗಿ ನಾವು ಮುಂದೆ ಬರ್ತಾಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಹಕಾರಿ ಸೌಹಾರ್ದ ಏನು ಕಾನ್ಸೆಪ್ಟ್ ಇದೆ, ಇದು ಆರ್ಥಿಕವಾಗಿ ನಮ್ಮ ಸಮಾಜವನ್ನ ಬೆಳೆಸಲು ಬಹಳ ಸಹಕಾರಿಯಾಗಿದೆ. ನಾವು ನಮ್ಮದೇ ಆದ ಬೇರೆ ಬೇರೆ ಬ್ಯಾಂಕಲ್ಲಿ ₹1 ಅದೇ ಹಣವನ್ನು ಇಲ್ಲಿ ಕೊಡಿಸಿದ್ರೆ ಅದು ನಮ್ಮವರಿಗೆ ಅನುಕೂಲವಾಗ್ತದೆ. ಅವರಿಗೆ ಕಿರು ಸಾಲಗಳನ್ನು ಕೊಡುವಂತಹ ಯೋಜನೆ ಇರ್ಬೋದು, ಆರ್ಥಿಕವಾಗಿ ಅವರನ್ನ ಸಂಪಾದನೆ ಮಾಡುವಂತಹ ಯೋಜನೆ ಇದಾಗಿರ್ತದೆ. ನಾನು ನಮ್ಮ ಗುರುಪ್ರಸಾದ್ ಬಂಗೇರವರ ಜೊತೆ ಇದು 4ನೇ ಕಾರ್ಯಕ್ರಮ. ಅವರು ಮಂಗಳೂರಿನಲ್ಲಿ ಅಧಿಕಾರಿಯಾಗಿ ಕೆಲಸವಿರುವಂತಹ ಸಂದರ್ಭದಲ್ಲಿ ಇಲ್ಲಿ 4 ವರ್ಷದಿಂದ ಅವರು ನಾವು ಒಟ್ಟಿಗೆ ಹೋಗಿ ಉದ್ಘಾಟನೆ ಮಾಡಿದ್ವಿ. ಇದು ನಮ್ಮೆಲ್ಲ ಬಂಧುಗಳೇ, ನಾವು ಹಿಂದೆ 2004ರಲ್ಲಿ ನಮ್ಮ ಒಂದು ಸಹಕಾರ ಸಂಘದ ಪ್ರಾರಂಭ ಮಾಡಬೇಕಂತ ಒಂದು ಸಂಕಲ್ಪವನ್ನು ಮಾಡಿದ್ದು. ಅನಿವಾರ್ಯ ಕಾರಣದಿಂದ ಆ ಒಂದು ಸಮಯ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರಿಗೆ ಆರೋಗ್ಯದಿಂದ ಒಳ್ಳೆಯದು ಚಿಂತಿಸುವುದು. ಹಾಗೆ ಯಾವುದೋ ಸಮಯದಲ್ಲಿ ಆಗಬೇಕಾಗಿತ್ತು ಅನಿವಾರ್ಯ. ಈಗ ಆಗಿದೆ, ತುಂಬಾ ಸಂತೋಷ. ನಾವು ಈ ಒಂದು ಸಂಕಲ್ಪವನ್ನು ಮಾಡಿದ್ವಿ. ಪ್ರಾರಂಭ ಮಾಡುವುದಕ್ಕೆ ಅತಿ ಮಾರ್ಗದರ್ಶನ ಬೇಕು. ಒಂದು ಸಹಕಾರಿ ಸಂಘವನ್ನು ಪ್ರಾರಂಭ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕೆಂದ್ರೆ ಇದು ಹಣಕಾಸಿನ ಇದರಲ್ಲಿ ಪ್ರಾಮಾಣಿಕತನ ಇದ್ರೆ ಮಾತ್ರ ನಾವು ಮುಂದೆ ಕಷ್ಟ ಆಗ್ತದೆ. ಹಾಗಾಗಿ ನಮ್ಮ ಜನಾಂಗದ ಬಂಧುಗಳನ್ನ ಸಂಪರ್ಕಿಸಿ ನಾವು ಒಂದು ಸೌಹಾರ್ದ ಸಹಕಾರವನ್ನು ಮಾಡಬೇಕು ಅಂತ ನಾವು ಮನವಿಯನ್ನು ಮಾಡ್ತೇವೆ. ಆ ಮನವಿಗೆ ಎಲ್ಲ ಜನಾಂಗದ ಬಂಧುಗಳು ಇದಕ್ಕೆ ಸಹಕಾರ ಕೊಟ್ಟರು. ಅನೇಕ ಸಭೆ ಸಮಾರಂಭಗಳನ್ನು ನಡೆಸಿದೆ. ಆ ಒಂದು ಸಭೆ ಸಮಾರಂಭಗಳ ಮಾರ್ಗದರ್ಶನವನ್ನ ಬಸವಕುಮಾರ್ ಪಟೇಲ್ ಸುರೇಶ್ ನಡೆಸಿಕೊಟ್ಟರು. ಅದೇ ರೀತಿ